ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಮೈ ಲೈಫ್ ಚೇಂಜಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೀವೆಲ್ಲ ಹಂಗದೀರಿ, ಆರಾಮದೀರ? ನಾವು ಎಲ್ಲ ಆರಾಮದೀವಿ. ಇವತ್ತು ನಾಗ ಪಂಚಮಿ ಸ್ಪೆಷಲ್ ಚುರುಮುರಿ ಮಾಡೋನು ಬನ್ರಿ. ಇವತ್ತು ಚುರುಮುರಿ ಚೂಡ ಮಾಡೋಕೆ ಏನೇನು ಬೇಕು ನೋಡೋಣ ಬನ್ರಿ. ಇಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡೀನಿ. ಒಂದು ತಾಟ್ನಾಗ ಕರಿಬೇವ, ಬೆಳ್ಳುಳ್ಳಿ ಇಟ್ಕೊಂಡು ಸುಲ್ಕೊಂಡು ಒಂದು 2 ಗಡ್ಡೆ ಅಷ್ಟು ಸುಲ್ಕೊಂಡು ಇಟ್ಕೊಂಡೀನಿ. ಅದೆಲ್ಲ ಇರಿದಾಗ ಕೊಡ್ತೀನಿ ಈಗ ಹಾಕಿ. ಒಂದು ಸ್ವಲ್ಪ ಸಣ್ಣಂಗೆ ಅಂದ್ರೆ ಪೂರ ಸಣ್ಣಂಗೆ ಅಲ್ಲ, ಒಂದು ಸ್ವಲ್ಪ ಅಬ್ಡ ಕುಟ್ಕೋಬೇಕ್ರಿ. ಈ ಕಡೆ ಏನಾದ್ರಿ, ಈ ಕಡೆ ಫುಟಾನ್ ಇಟ್ಕೊಂಡು ಕೂತೀನಿ ಎಲ್ಲ, ಮತ್ತು ಕರಿಬೇವು ಇಟ್ಕೊಂಡು ಕೂತೀನಿ. ಒಂದು ತಾಟ್ನಾಗ ಏನಿದೆ ಶೇಂಗಾ, ಖಾರ, ಅರಿಶಿನ, ಕೊಬ್ಬರಿ ಇವೆಲ್ಲ ಇಟ್ಕೊಂಡೀನಿ. ಮತ್ತು ನನ್ನ ಕಡೆ ದೊಡ್ಡದು ಬೊಗೋಣಿ ಇಲ್ಲ, ಸಣ್ಣ ಅದಾವೆ. ಅದಕ್ಕೆ ಒಂದು ಬೊಗೋನ್ಯಾಗ ಚುರುಮುರಿ ಹಾಕೊಂಡೇನ್ರಿ. ಈಗೆಲ್ಲ ಬೆಳ್ಳುಳ್ಳಿ ಸಣ್ಣಂಗೆ ಕೊಟ್ಟೀನಿ. ಪಂಚಮಿ ಸ್ಪೆಷಲ್ ನೀವೆಲ್ಲ ಏನೇನೋ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ಬೆಳ್ಳುಳ್ಳಿ ಎಲ್ಲ ಕುಟ್ಕೊಳ್ಳೋದಾಯ್ತು. ಈಗ ನೋಡ್ರಿ, ಇಲ್ಲೇ ಡಿ ಮಾಡೋದಂದ ಎಲ್ಲ ಸಾಮಾನು ತೊಗೊಂಬಂದಿದ್ದ ಹಬ್ಬಕ್ಕಂತ ಎಲ್ಲ ಸಂತೆ ಮಾಡ್ಕೊಂಬಂದಿದ್ದ. ಈಗ ಇರಿದಾಗ ಸಕ್ಕರೆ ತೊಗೋತೀನಿ. ನಾವು ಚೂಡ ಮಾಡೋಕೆ ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ತೇವೆ. ಈಗ ಒಂದು ಬಟ್ಲಟ್ಟು ಸಕ್ಕರೆ ಮಿಕ್ಸರ್ ಮಾಡ್ಕೊತೀನಿ ರೀ. ಈಗ ಅದ್ರ ಲಾಸ್ಟಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ಆಯ್ತು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಹಿಂಗೆ ಮಾಡ್ತಾರೆ ರೀ. ಮತ್ತು ನಾನು ಒಂದು ಬಟ್ಲಟ್ಟು ಸಕ್ಕರೆ ಹಾಕ್ಕೊಂಡೀನಿ. ಇದೆಲ್ಲ ಮಿಕ್ಸರ್ ಮಾಡ್ಕೊತೀನಿ. ಈಗ ಬರೀ ಮಿಕ್ಸರ್ ಮಾಡೋಣ. ಮತ್ತು ಅದು ಹಂಗೆ ಚೀಲ ಕಟ್ಟಿಟ್ಬಿಡ್ತೀನಿ ಈಗ. ಮತ್ತು ಯಾಕಂದ್ರೆ ಡಬ್ಬಗಳೆಲ್ಲ ತೊಳೆದಿಟ್ಟಿನಿ, ಅವೆಲ್ಲ ಅದ್ರೊಳಗೆ ಹಾಕಿ ಇಡ್ತೀನಿ. ಎಲ್ಲ ಹಂಗಿದ್ದಂಗೆ ಪ್ಯಾಕ್ ಮಾಡಿ ಇಟ್ಟುಬಿಡ್ತೇವೆ ನಾವೆಲ್ಲ. ಹಿಂಗೆ ಸಣ್ಣಗೆ ಮಿಕ್ಸರ್ ಮಾಡ್ಕೊಂಡೆ ನೋಡ್ರಿ ಎಲ್ಲ. ಈಗ ಹೆಚ್ಚು ಕಡೆ ಕಡಾಯಿ ಇಟ್ಟೇನಿ. ಈಗ ಎಣ್ಣೆ ಹಾಕಮ್ಮ. ಈಗ ಎಣ್ಣೆ ನಾವು ಒಂದು 2 ಬಟ್ಲಟ್ಟು ಎಣ್ಣೆ ಹಾಕ್ತೀನಿ ಇದಕ್ಕೆ. ಯಾಕೆ ಚೂಡ ಅದಾವೆ ನಾವು ಮಾಡಾವು, ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಚಂದ ಆಗ್ತಾವೆ. 2 ಬಟ್ಲಟ್ಟು ಎಣ್ಣೆ ಹಾಕೋತೀನಿ. ದೊಡ್ಡ ಬಟ್ಟಲು ಏನಲ್ಲ, ಸಣ್ಣ ಬಟ್ಟಲು 2 ಬಟ್ಲಟ್ಟು ಹಾಕೋತೀನಿ ಎಣ್ಣೆ. ಇನ್ನು ನೋಡ್ರಿ, ಹಿಡ್ದಾಗೆಲ್ಲ ತಯಾರಿ ಹಿಂಗೆ ಮಾಡ್ಕೊಂಡು ಇಟ್ಕೊಂಡೀನಿ. ಈ ಖಾರ, ಅರಿಶಿನ, ಈ ಕಡೆ ಕೊಬ್ಬರಿ ಮತ್ತು ಶೇಂಗಾ, ಈ ಕಡೆ ಪುಟಾಣಿ, ಈ ಕಡೆ ಕರಿಬೇವ, ಈ ಕಡೆ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡೀನಿ. ಇಲ್ಲಿ ನೋಡ್ರಿ 2 ಡಬ್ಬದಾಗ ಚುರುಮುರಿ ಹಾಕೊಂಡೇನಿ ನಾ. ಯಾಕಂದ್ರೆ ನನ್ನ ಕಡೆ ದೊಡ್ಡದು ಬೊಗೋಣಿ ಇಲ್ಲ, ಅದಕ್ಕೆ 2 ಒಂದು ಸ್ವಲ್ಪ ಹಾಕೊಂಡೇನಿ. ಈಗ ಬರ್ರಿ ಕಡಾಯಿದಾಗ ಎಲ್ಲ ಕರಿಬೇವು ಹಾಕಮ್ಮ. ಹಿಂಗೆ ಎಣ್ಣೆ ಗರಮ್ ಆಗ್ಯದ. ಚೆಂದಂಗೆ ಇದಕ್ಕೆ ಹುರ್ಕೊಂಡು ಎಣ್ಣೆ ಹುರ್ಕೊಂಡು ಇಟ್ಕೊಂಡು ಸೈಡಿಗೆ. ನೀವು ವಿಡಿಯೋ ಎಲ್ಲ ಲಾಸ್ಟ್ ತನಕ ನೋಡಿರಿ. ಚಲೋ ಅನ್ನಿಸ್ತು ಅಂದ್ರೆ ಕಮೆಂಟ್ ಮಾಡಿರಿ. ನೀವು ಈಗ ಹಬ್ಬಕ್ಕೆ ಸ್ಪೆಷಲ ಮಾಡೇ ನೋಡಿರಿ. ಶೇಂಗಾ ಲಾಡುದು ಭೀ ನಾವು ವಿಡಿಯೋ ಮಾಡಿ ಹಾಕೀನಿ, ಮತ್ತು ಕರ್ದಂಟದ್ದು ಭೀ ವಿಡಿಯೋ ಮಾಡಿ ಹಾಕೀನಿ. ಎಲ್ಲರೂ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ. ನೋಡ್ರಿ, ಈಗ ಚಂದ ಹುರಿದೀನಿ. ಈಗ ಎಣ್ಣೆಯಾಗ ಒಂದು ಸ್ವಲ್ಪ ಕುರುಕುರು ಆಗಂಗೆ ಹುರಿಬೇಕು, ಯಾಕಂದ್ರೆ ಚಂದ ಆಗ್ತಾವೆ. ಇದೇನದ ಕರಿಬೇವು ಒಟ್ಟು ತೆಗೆದು ಸೈಡಿಗೆ ಇಡಬೇಕು, ಒಂದು ಪ್ಲೇಟ್ನಾಗ ಹಾಕಿಡಬೇಕು. ಯಾಕೆ ಲಾಸ್ಟಿಗೆ ಮಿಕ್ಸ್ ಮಾಡಬೇಕು. ಪೈಲನೇ ಮಿಕ್ಸ್ ಮಾಡಿದ್ರೆ ಅವೆಲ್ಲ ಕಡಿಪತ್ತೆಲ್ಲ ಬುಕ್ನ ಆಗ್ಬಿಡ್ತದೆ. ಅದಕ್ಕೆ ಇದೊಂದು ಪ್ಲೇಟ್ನಾಗ ಸೈಡಿಗೆ ಎತ್ತಿಡ್ತೀನಿ ನೋಡ್ರಿ. ಈಗ ಈಗ ನೋಡ್ರಿ, ಕರಿಬೇವೆಲ್ಲ ತಗೊಂಡೀನಿ. ಈಗೇನದ ಶೇಂಗಾ ಹಾಕ್ತೀನಿ. ಅದ್ರೊಳಗೆ ಶೇಂಗಾ ಹುರ್ಕೊತೀನಿ. ಈಗ
ಫಸ್ಟ್ ಇದ್ರೊಳಗೆ ಕರಿಬೇವಾಗನೇ ಶೇಂಗಾನ ಹಾಕ್ಕೋಬೇಕ್ರಿ, ಇಲ್ಲಾಂದ್ರೆ ಕೊಬ್ಬರಿ ಇದು ಹಾಕೊಳ್ಳೋಣ ಅವೆಲ್ಲ ಹೊತ್ತಾವ. ಯಾಕಂದ್ರೆ ನಾವು ಹುರಿದೆಲ್ಲ ಸೈಡಿಗೆ ತೆಗಿಯಂಗೆಲ್ಲ ಇದ್ರ ಒಳಗೆ ಮಿಕ್ಸ್ ಮಾಡ್ತಂದ್ರೆ ಖಾರ ಉಪ್ಪು ಪುಟಾಣಿ ಅವೆಲ್ಲ. ಮತ್ತು ಹೀಗಾಗಿ ಶೇಂಗಾ ಈಗ ಹಾಕಿ ನೋಡ್ರಿ, ಈಗ ಚೆಂದಂಗೆ ಹುರ್ಕೊಳಮೀಗ. ಚೆಂದಂಗೆ ಅವು ಸಿಡಿತಿರ್ತಾವೆ, ಹಿಂಗೆ ಆವಾಜ್ ಬರ್ತಾವೆ. ಚೆಂದಂಗೆ ಹುರ್ಕೋಬೇಕು ಸಣ್ಣಂಗೆ ಇಟ್ಟು, ಬಿಟ್ರೆಲ್ಲ ಹೊತ್ತೋತಾವಿಲ್ಲ ಅಂದ್ರೆ ಅದು ಚೆಂದಂಗೆ ಹುರ್ಕೋತ ಇರ್ಬೇಕು. ಹಂಗೆ ನಮ್ಮ ಸೈಡೆಲ್ಲ ಹಿಂಗೆ ಮಾಡ್ತಾರೆ ನೋಡ್ರಿ ಚೂಡ. ನಿಮ್ಮ ಸೈಡ್ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಸೈಡೆಲ್ಲ ಹಿಂಗೆ ಮಾಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ವಿಡಿಯೋ ಚಂದ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಅನ್ನಿಸ್ತಾವಂದು. ಮೇನ್ ನಮ್ಮ ಸೈಡೆಲ್ಲ ನಾಗಪ್ಪಗೆಲ್ಲ ಇವ ಮಾಡ್ತಾರೆ, ಉಂಡೆ ಚೂಡ ಕರ್ದಂಟ ಅನ್ಕೊತ ನೋಡ್ರಿ. ಈಗ ಹುರಿಯಾತಿನ ಚಂದಂಗೆ ಕಾಣಿಸತ್ತ ನೋಡ್ರಿ. ಈಗ ಹಂಗೆ ನೋಡ್ರಿ ಫ್ರೆಂಡ್ಸ್, ಕಲರ್ ಎಲ್ಲ ಚೇಂಜ್ ಆಗ್ಯಾವ. ಈಗ ಕಾಣಿಸ್ಲತ್ತಿರ್ಬೇಕು ನಿಮಗೆಲ್ಲ. ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ, ಒಂದು 2 ನಿಮಿಷ ಹುರ್ಕೊಂಡು ನೀವು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ, ಅಂದ್ರೆ ಗೊತ್ತಾಗ್ತದೆ. ಬಿಟ್ರೆ ಅಂದ್ರೆ ನಡ್ಬರ್ಕೆಲ್ಲರೇ ಗೊತ್ತಾಗಂಗಿಲ್ಲ. ಹಂಗಂದು ಈಸಿ ಅದ, ಅಟ್ಟು ಚೆಂದಂಗೆ ಹುರ್ಕೋಬೇಕಿಲ್ಲ ಅಂದ್ರೆ ಶೇಂಗಾ ಹಸಿ ಉಳಿದು ಅಂದ್ರೆ ಅವು ಇದು ಚಂದ ಅನ್ಸಂಗಿಲ್ಲ ಬಾಯ ತಿನ್ನಕ್ಕೆ. ಅದಕ್ಕೆ ಚೆಂದಂಗೆ ಹುರ್ಕೋಬೇಕು. ಈಗ ನೋಡಿ ಕೊಬ್ಬರಿ ಹಾಕ್ಕೊಂಡೇನಿ. ಈಗ ಕೊಬ್ಬರಿ ಹಾಕ್ಕೊಂಡೇನಿ, ಒಂದು ಸ್ವಲ್ಪ ಹುರಿಯೇನಿ. ಇದ್ರ ಜೋಡಿನ ಹಂಗೆ ಪುಟಾಣಿನ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ಈಗ ನೋಡಿರಿ ಇಟ್ಟೆಲ್ಲ ಪುಟಾಣಿ ತೊಗೊಂಡೇನಿ, ಅದನ್ನೂ ಹಾಕ್ಕೊಂಡ್ಬಿಡ್ತೀನಿ. ಚೆಂದಂಗೆ ಹುರಿಯಮಿ ಅಡ್ಡು ಕೂಡ. ಈಗ ಚೆಂದಂಗೆ ಹುರಿಬೇಕು. ಒಂದು ಸ್ವಲ್ಪ ಕೆಂಪು ಆಗಬೇಕಲ್ಲ ಕೊಬ್ಬರಿ, ಹುರಿಬೇಕು ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಗ್ತದ. ಹಂಗೆ ಹುರ್ಕೋತ ಇರಬೇಕು ಚೆಂದಂಗೆ. ಒಂದು ಸ್ವಲ್ಪ ಪೂರ ಗೋಲ್ಡನ್ ಬ್ರೌನ್ ಆಗೋ ತನಕ ಹಿಂಗೆ ಒಂದು 2-3 ನಿಮಿಷ ಹುರ್ಕೊಂಡ್ರಿ. ಹಿಂದ್ಗಡೆ ಎಲ್ಲ ಬೆಳ್ಳುಳ್ಳಿ ಹಾಕೊಂಡು ಕುಟ್ಟಿದ್ದ. ನೋಡ್ರಿ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವ. ಈಗ ಬೆಳ್ಳುಳ್ಳಿ ಹಾಕೋತೇನೆ ನೋಡ್ರಿ, ಎಲ್ಲ ಕುಟ್ಟಿದ್ದ. ಯಾಕಂದ್ರೆ ಫಸ್ಟ್ ಹಾಕೊಂಡ್ಬಿಟ್ರೆ ಅದೆಲ್ಲ ಹೊತ್ತು ಬಿಡ್ತಾವಲ್ಲ, ಕರಗಾಗ್ಬಿಡ್ತದೆ. ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಹಾಕೊಂಡು ನೋಡ್ರಿ. ಈಗ ನೋಡ್ರಿ ಬೆಳ್ಳುಳ್ಳಿ ಹಾಕೊಂಡು ಹಂಗೆ ಆಗತ್ತದ. ಇದಕ್ಕೇನು ಜಾಸ್ತಿ ಹುರ್ಕೊಂಗಿಲ್ಲ, ಒಂದು ನಿಮಿಷ ಅದು ಹುರ್ಕೊಂಡು 1-2 ನಿಮಿಷ ಅಟ್ಟ ಹುರ್ಕೊಳ್ಳೋಣ. ಇದ್ರ ಒಳಗೆ ಈಗ ಉಪ್ಪು ಖಾರ ಅರಿಶಿನ ಎಲ್ಲ ಹಾಕೊಳ್ಳೋಣ. ಎಲ್ಲ ಹಾಕೊಳ್ಳೋಣ ಇದ್ರ ಒಳಗೆ.
ಈಗ ಬಿಡ್ಲಾರ್ದು ಹುರಿಬೇಕು, ಯಾಕಂದ್ರೆ ಬೆಳ್ಳುಳ್ಳಿ ಎಲ್ಲ ಕಡಾಯಿಗೆ ಹತ್ಕೊಂಡ್ಬಿಡ್ತದೆ ರೀ. ಅದಕ್ಕೆ ಹಂಗೆ ಹಾಗರಪ್ಲನ ಹಂಗೆ ಕೈ ಆಡ್ಸ್ಕೋತಿರ್ಬೇಕು ಕಡಾಯಿದಾಗ. ಈಗ ಉಪ್ಪು ಹಾಕಮ್ಮ. ಉಪ್ಪೇನು ಜಾಸ್ತಿ ಏನಿಲ್ಲ, 1-1.5 ಚಮಚ ಅಷ್ಟು ಹಾಕೋಮ್ಮ. ಯಾಕಂದ್ರೆ ಪಹಲೇನೆ ಚುರುಮುರಿಯಾಗ ಒಂದು ಸ್ವಲ್ಪ ಉಪ್ಪು ಇರ್ತದೆ, ಅದಕ್ಕೆ 1-1.5 ಚಮಚ ಅಷ್ಟು ಹಾಕೋತೇನೆ ರೀ. ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಕೆ ಬರ್ತದೆ. ನಾವು ಚುರುಮುರಿಯಾಗ ಒಂದು ಸ್ವಲ್ಪ ಇರ್ತಂದು 1-1.5 ಚಮಚ ಹಾಕೊಳುತ್ತೆ ನೋಡಿರಿ. ಹಂಗೆ ಹುರ್ಕೋತಿರ್ತೀನಿ. ಆಯ್ತು ನೋಡ್ರಿ, ಬೆಳ್ಳುಳ್ಳಿನೂ ಕೆಂಪಾಗ್ಯದ ನೋಡ್ರಿ. ಈಗ ಅರಿಶಿನ ಹಾಕೊಳ್ಳೋನು. 1-2 ಚಮಚ, ಸಣ್ಣ ಚಮಚಲ್ಲಿ 1-2 ಚಮಚ ಅರಿಶಿನ ತೊಗೊಂಡೇನಿ. ಅರಿಶಿನ ಹಾಕಿ ಹಾಗಾಡ್ಸೀನಿ. ಇದಾಯ್ತು ಅಂದ್ರೆ ಮತ್ತೀಗ ಖಾರ ತೊಗೊಂಡೇನಿ. ನಾವು 1 ಬಟ್ಲಟ್ಟು ಖಾರ ತೊಗೊಂಡೇನಿ. ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ತೊಗೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ತೊಗೋಬೋದು. ನಾವು ಒಂದು ಸ್ವಲ್ಪ ಜಾಸ್ತಿ ಇರ್ತೇವೆ, ಒಂದು ಖಾರ 1 ಬಟ್ಲ್ ತೊಗೊಂಡೇನಿ ರೀ. ಇದು ಕಲರ್ ಅಟ್ಟ ಬರ್ತದೆ, ಖಾರ ಇರಂಗಿಲ್ಲ ಅಷ್ಟು, ಅದಕ್ಕೆ ಜಾಸ್ತಿ ತೊಗೊಂಡೇನಿ. ನೀವು ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋರಿ. ಈಗ ಆಯ್ತು ನೋಡ್ರಿ. ಖಾರ ಹಾಕೋಣ ಗ್ಯಾಸ್ ಎಕ್ದಮ್ ಜೋರು ಇರಬಾರ್ದು, ಸಣ್ಣಗೆ ಇಡಬೇಕು. ಯಾಕಂದ್ರೆ ಅದು ಖಾರದ ಖಾಟೆಲ್ಲ ಬರ್ತದೆ. ಸ್ವಲ್ಪ ಸಣ್ಣ ಇಟ್ಟು ತಳಗ ಮ್ಯಾಗ ಮಾಡಬೇಕು, ಸಣ್ಣ ಇಡೋದು ಜಾಸ್ತಿ. ಮತ್ತು ಅರಿಶಿನ ಮತ್ತು ಖಾರ ಹಾಕೋಣ ಭಾಳ ತನಕ ಗ್ಯಾಸ್ ಮ್ಯಾಗಿಟ್ಟು ಹುರಿಬಾರ್ದು. 1 ನಿಮಿಷ 2 ನಿಮಿಷ ಆದರೆ ಸಾಕು, ತೆಗೆದು ಬಿಡ್ಬೇಕು ಗ್ಯಾಸ್ ಮ್ಯಾಗಿಂದ, ಬಂದ್ ಮಾಡಿಬಿಡ್ಬೇಕು ಗ್ಯಾಸ್. ಯಾಕಂದ್ರೆ ಅಲ್ಲೇ ಇಟ್ಟು ಹುರ್ಕೋತ ಬಿಟ್ರೆ ಅಂದ್ರೆ ಮತ್ತೆಲ್ಲ ಖಾಟ ಬೀಳ್ತದೆ, ಎಲ್ಲ ಖಾರ ಉಪ್ಪು ಅನ್ನೋದು ಹೊತ್ತಿ ಬಿಡ್ತದೆ ಎಲ್ಲ ಅದ್ರೊಳಗೆ, ಅದ್ರ ಟೇಸ್ಟ್ ಬರೋಂಗಿಲ್ಲ. ಈಗ ಕಡಾಯಿ ತಳಗೆ ತೊಗೋತೀನಿ ನೋಡ್ರಿ. ಈಗೆಲ್ಲ ಅದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡ್ರಿ, ಅರ್ಧ ಈ ಡಬ್ಬದಾಗ ಹಾಕಿ ಮಿಕ್ಸ್ ಮಾಡ್ತೀನಿ ಎಲ್ಲ. ಮತ್ತು ಇನ್ನೊಂದು ಭಗವಾನ್ ನೋಡ್ರಿ, ಚೂಡ ಮಸಾಲೆ ಅನ್ನೋದ್ಲ ಅರ್ಧ ಈ ಡಬ್ಬದಾಗ ಹಾಕಿನಿ. ಈಗ ಚೆಂದಾಗೆ ಮಿಕ್ಸ್ ಮಾಡಮ್ಮ. ಈಗ ಅದೇನದೆ ಇನ್ನೊಂದು ಸಲ ಹಾಕಮ್ಮ ಭಗೋನ್ಯಾಗ. ಈಗ ನೋಡಿ ಚೆಂದಾಗೆ ಮಿಕ್ಸ್ ಮಾಡಬೇಕು. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಚೆಂದ, ಅದು ಎಣ್ಣೆ ಎಲ್ಲ ತಾನೇ ನುಂಗ್ಕೋತದೆ ನೋಡ್ರಿ ಚುರುಮುರಿ. ಈಗ ಕಲರ್ ನೋಡ್ರಿ ಎಷ್ಟು ಚೆಂದ ಬಂದದ. ಈಗ ಒಂದು ಸ್ವಲ್ಪ ಸಕ್ಕರೆನೂ ಹಾಕೊಂಬಿಡಮ್ಮ ಇದ್ರೊಳಗೆ. ಈಗ ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿತ್ಲ ಸಕ್ಕರೆ ಪೌಡ್ರ್, ಅದು ಹಾಕೊಳ್ಳೋಣ್ರಿ. ಇದ್ದಾಗ ಸಕ್ಕರೆ ಪೌಡ್ರ್ ಹಾಕೊಳ್ಳೋಣ ಟೇಸ್ಟ್ ಚೆಂದ ಬರ್ತದೆ. ಒಂದು ಸ್ವಲ್ಪ ಜಾಸ್ತಿ ಖಾರ ಆದ್ರೂ ಭೀ ಕಮ್ಮಿ ಆಗ್ತದೆ. ಖಾರ ಉಪ್ಪು ಏನದಲ್ಲ ಚೆಂದಾಗೆ ಮಿಕ್ಸ್ ಆಗ್ತದೆ, ಯಾಕಂದ್ರೆ ಸಕ್ಕರೆ ಹಾಕೋಣ. ಅದಕ್ಕೆ ಸಕ್ಕರೆ ಹಾಕಿ ನೋಡ್ರಿ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಬಿಸಿ ಇದ್ರೆ ಅದು ಜಲ್ದಿ ಮಿಕ್ಸ್ ಆಗ್ತದೆ, ತಣ್ಣಗಾಗನ ಮಿಕ್ಸ್ ಆಗಂಗಿಲ್ಲ ಅದು ಚುರುಮುರಿ ಮಸಾಲ. ನೋಡ್ರಿ ಕಲರ್ ಎಷ್ಟು ಚೆಂದ ಬಂದಿದೆ, ಎಲ್ಲ ಮಿಕ್ಸ್ ಆಯ್ತು. ಈಗ ಇನ್ನೊಂದು ಸ್ವಲ್ಪ ಹಂಗೆ ಮಿಕ್ಸ್ ಮಾಡೋಣ. ಆಯ್ತು ನೋಡ್ರಿ, ಮಿಕ್ಸ್ ಎಲ್ಲ ಚೆಂದಂಗೆ ತಳಗ ಉಳ್ದ ನೋಡು. ಇನ್ನೊಂದು ಸ್ವಲ್ಪ ಬೆಳೆ ಚುರುಮುರಿ ಆಗಿದೆಲ್ಲ ಮಿಕ್ಸ್ ಆಗೈತೆ ಚೆಂದಂಗೆ. ಈಗ ಇನ್ನೊಂದು ಬಗೋನ್ಯಾಗ ಇಟ್ಟಂದ್ಲ ಅದು ಇಟ್ಟು ಮಿಕ್ಸ್ ಮಾಡ್ಕೊಂಡು ಕಲಸೋಕೊತ ನೋಡ್ರಿ. ಎಲ್ಲ ನನ್ನ ಮಗನಿಗೆ ಒಂದಿಟ್ಟು ಮೊಬೈಲ್ ಹಿಡ್ಕೊಂಡ್ರು ಭೀ ಹಿಡ್ಕೊಲಾಗ್ಯಾನ. ಅದಕ್ಕೆ ಅಲ್ಲೊಮ್ಮಿಡು ಇಲ್ಲೊಮ್ಮಿಡು ಎದ್ದೆದ್ದು ಹೋಗೋದಾಗ್ಯದ ನನಗೆ ಪಣ. ಈಗೆಲ್ಲ ಇದ್ರೊಳಗೆ ಹಾಕ್ಕೊಂಡೆ ನೋಡ್ರಿ. ಈಗ ಇದು ಭೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೋಣೆಲ್ಲ ಇಟ್ಟಿಟ್ಟು ಅದಾವ, ಚೆಂದಂಗೆ ತಿರುಗಿಸೋಕೆ ಬರೋಂಗಿಲ್ಲ. ಎಲ್ಲ ಚುರುಮುರಿ ತಳಗೆ ಚಲ್ತಾ. ಒಂದು ಸ್ವಲ್ಪ ದೊಡ್ಡ ಬಗೋಣಿ ಇರಬೇಕು, ಚೆಂದಂಗೆ ಕಲ್ಸಕ್ಕೆ ಬರ್ತವೆ ಬಡ ಬಡ.
ನನ್ನ ಕಡೆ ಇಲ್ಲ, ನಾವು ಇಲ್ಲಿ ಇರುತ್ತೆ ಮತ್ತು ಇಲ್ಲಿ ಅಷ್ಟು ಪುರ್ತ ಅಟ್ಟದ ಸಾಮಾನು, ಹೀಗಾಗಿ ಸಣ್ಣದವ್ರಿಗೆ ಹೋಗೋನಿ ಎದ್ರ ಒಳಗೆ ವಿಡಿಯೋ ಮಾಡಿ ತೋರಿಸಾಕತ್ತೀನಿ ನೋಡ್ರಿ. ಈಗ ನೋಡಿರಿ ಇದ್ರ ಒಳಗೆ ಒಂದು ಸ್ವಲ್ಪ ಸಕ್ಕರೆ ಏನು ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿದ್ದಿಲ್ಲ ಅದನ್ನು ಈಗ ಹಾಕೊಂಡು, ಈಗ ಹಾಕಿದ್ರೆ ಮಿಕ್ಸ್ ಆಗ್ತದೆ. ಲಾಸ್ಟಿಗೆ ಮತ್ತೆ ಅಂದರೆ ಎಲ್ಲ ಮುಗ್ಯಾನ ಹಾಕಿದ್ರೆ ಮಿಕ್ಸ್ ಆಗಂಗಿಲ್ಲ. ಅದಕ್ಕೆ ಈಗ ಎಷ್ಟು ಉಳಿದು ಅದು ಮಿಕ್ಸರ್ ಮಾಡಿದ್ದೆಲ್ಲ ಅದೆಲ್ಲ ಮಿಕ್ಸರ್ ಮಾಡಿದ್ದೆಲ್ಲ ಹಾಕ್ಕೊಂಡು ಬಿಡ್ತೀನಿ. ಆ ಕರಿಬೇವು ಏನದ ಹುರಿದಿದ್ದು ಲಾಸ್ಟಿಗೆ ಹಾಕ್ಕೊಂಡು ಇದ್ರೊಳಗೆ ಹಿಂಗೆ ಹಾಕಿ ಮಿಕ್ಸ್ ಮಾಡಾಕತ್ರ ಎಲ್ಲ ಅದು ಪುಡಿ ಪುಡಿ ಅಂದ್ರೆ ಬುಕ್ನಿ ಆಗ್ಬಿಡ್ತಾ ಎಲ್ಲ, ಅದಕ್ಕೆ ಲಾಸ್ಟಿಗೆ ಹಾಕ್ಕೊಂಡ್ರಿ. ಎರಡು ಚೆಂದಂಗೆ ಕಲಸಿ ಒಂದು ಡಬ್ಬದಾಗ ಒಂದು ತಣ್ಣಗಾಗೋಣ ಒಂದು 5 ನಿಮಿಷ ಬಿಟ್ಟು, ಎಲ್ಲ ಮಿಕ್ಸ್ ಆಗೋಣ ಒಂದು 5 ನಿಮಿಷ ಬಿಟ್ಟು ಡಬ್ಬನ ಹಾಕಿ ಮುಚ್ಚಿಟ್ರೆ 15 ದಿನ 20 ದಿನ ಎಷ್ಟು ದಿನ ಆದ್ರೂ ಭೀ ನಡೀತದೆ. ಎಲ್ಲರಿಗೆ ಬರ್ತದೆ ಮಾಡ್ಲಿಕ್ಕೆ, ಅಂದ್ರೆ ವಿಡಿಯೋ ಮಾಡಿ ತೋರ್ಸತ್ತೇನ. ಹಿಂಗೆ ನೋಡ್ರಿ, ಹಿಂಗೆ ತಾಗಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪೌಡ್ರ್ ಎಷ್ಟು ಮಾಡಿದ್ಲ ಎರಡಕ್ಕೂ ಅರ್ಧ ಅರ್ಧ ಹಾಕಿ ಎಲ್ಲನೂ ಖಾಲಿ ಮಾಡೀನಿ. ಈಗ ನೋಡ್ರಿ ಕರಿಬೇವು ಹಿಟ್ಟು ಹಾಕ್ತೀನಿ ಮ್ಯಾಗ, ಅರ್ಧಾಗ ಒಂದು ಸ್ವಲ್ಪ ಹಾಕ್ತೀನಿ, ಅರ್ಧಾಗ ಒಂದು ಸ್ವಲ್ಪ. ಕಡಾಯಿ ನಾನು ಚಟ್ಗೆ ಕೊಡ್ತೀನಿ ಜೋರ್ಲಿ, ಕಡಾಯಿನ ಬಿಸಿ ಇತ್ತು ಜೋರ್ಲಿ ಚಟ್ಗೆ ಕೊಡ್ತೀನಿ ನೋಡ್ರಿ. ಅದು ಆಯ್ತು ನೋಡ್ರಿ, ಈಗೆಲ್ಲ ಮಿಕ್ಸ್ ಆಯಿತು, ಎರಡು ಅದನ್ನೂ ಆಯಿತು ಇದನ್ನೂ ಆಯಿತು. ಮತ್ತೀಗ ಅದನ್ನ ಕ್ಯಾಮ್ರಾ ಬಂದ್ ಮಾಡೀನಿ ನೋಡ್ರಿ. ಹಿಂಗಾಗ್ಯಾವ ಎರಡು ಬಗೋನ್ಯಾಗ. ನಿಮ್ಗೆ ವಿಡಿಯೋ ಚಲೋ ಅನ್ಸೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು.